ನಾವು ಇವತ್ತು ಹಿಂದೂಗಳು ಈ ದೇಶದಲ್ಲಿ ಗುಲಾಮರಾಗಿ ಜೀವನ ಮಾಡುವಂತ ಪರಿಸ್ಥಿತಿ ಇದೆ. ಬಹುಶಃ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗದೇ ಇದ್ದಿದ್ರೆ ಇವತ್ತು ನಮ್ಮನ್ನ ಅತ್ಯಂತ ನಿಕೃಷ್ಟ ಸ್ಥಿತಿಯಲ್ಲಿ ಈ ದೇಶದಲ್ಲಿ ನೋಡ್ಬೇಕಾದ ಪರಿಸ್ಥಿತಿ ಇದೆ. ಇವತ್ತು ಕರ್ನಾಟಕದಲ್ಲಿ ಏನಿದೆ, ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕದವರು ಅವರು, ಕಲ್ಲು ಒಗೆದವರು ಅವರು, ಆದ್ರೆ ಅಪರಾಧಿ ಏವನದಿಂದ 32 ಯಾರು ಹಿಂದೂಗಳು, 33 ಅವರು. ನೋಡ್ರಿ ರಾಜ್ಯ ಸರ್ಕಾರ ಗಣಪತಿಯನ್ನ PSI ಅವ್ರು ಬಂದು ಜೀಪ್ನಾಗ ಹಾಕೊಂಡು ಹೋಗ್ತಾರೆ. ತಿರುಪತಿ ಲಾಡು ಒಳಗ ಇವತ್ತು ದನದ ಕೊಬ್ಬು, ಮೀನಿನ ಎಣ್ಣೆ ಆ ಜಗನ್ಮೋಹನ್ ರೆಡ್ಡಿ ಇದ್ದಾಗ ತಿರುಪತಿಯನ್ನು ಅಪವಿತ್ರ ಮಾಡಿದ್ರು. ಇನ್ನ ನಮಗ್ ಬುದ್ಧಿ ಬಂದಿಲ್ಲ. ಗ್ಯಾರಂಟಿ ಅದ್ಕೊಳ್ಳಿ ಓಟ್ ಹಾಕ್ತಿವಿ, 2000 ಕೊಡ್ತಾರಂದ್ರೆ ಓಟ್ ಹಾಕ್ತಿವಿ. ನೀವು ಹಿಂದೂಗಳೇ ಉಳಿದಿಲ್ಲ, ಬರೀ 2000ದಾಗ ಹೋಗ್ತಿರಲ್ಲ. ಇದರಿಂದ ಲಕ್ಷ್ಮಿ ಅಕ್ಕನ 2000ದಾಗೆ ನಿಮ್ನ ಬರಬಾರ್ದು ಮಾಡಿ ಆದಾಟ ಜಲ್ದಿ ನಿಮ್ಮನ್ನ ಚಾಂದ್ ಬಿಬಿ ಮಾಡ್ತಾರ. ದೇಶ ಉಳಿಬೇಕು. ಕಾಶ್ಮೀರದಾಗ ಏನಾಯ್ತು ಬಂಧುಗಳೇ, ಕಟ್ಟಿಗೆ ಕೊರಿಯೋ ಮಷೀನ್ನಲ್ಲಿ ಹಿಂದೂಗಳನ್ನ ಕೊರೆದ್ರು, ಸಾಲಗೆ ನಿಂದ್ರಿಸಿ ಗುಂಡು ಹಾಕಿದ್ರು. ಅದು ಕಾಶ್ಮೀರದಾಗ ಆಗೈತಿ ಬಿಡ್ರಿ, ನಮ್ಮ ಬೈಲೊಂಗಲಿಕ್ಕೆ ಏನ್ ಸಂಬಂಧ ನೀವು. ಕೇರಳದಾಗ ಇವತ್ತೇನೈತಿ, ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ಯಾರ. ಅಲ್ಲಿ ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲವ್ ಜಿಹಾದ್ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ತಲೆಯನ್ನ ಕೆಡಿಸಿ ಅವರ ಲಗ್ನ ಆಗಿ ಇವತ್ತು ಇರಾನ್ದಲ್ಲಿರುವಂತ ಭಯೋತ್ಪಾದನಾ ಸಂಘಟನೆ ಒಳಗ ಅವ್ರನ್ನ ಇವತ್ತು ಲವ್ ಜಿಹಾದ್ ಮೂಲಕ ಅವರು ಮಾನವ ಬಾಂಬ್ ತಯಾರು ಮಾಡುವಂತ ಪರಿಸ್ಥಿತಿ ದೇಶದಲ್ಲಿ ನಾವು ನೋಡಿದೀವಿ. ಬಂಧುಗಳಿಗೆ ಇವತ್ತು ಹರೀಶ್ ಪುಂಜ ಅವ್ರು ಹೇಳಿದ್ರು, ಬಾಂಗ್ಲಾದಲ್ಲಿ ಇವತ್ತೇನಾಗ್ಲಕತ್ತದ, ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ಲಕತ್ತದ. ಆ ದೇಶದ ಪ್ರಧಾನಮಂತ್ರಿ ಓಡಿ ಬಂದು ನಮ್ಮ ನರೇಂದ್ರ ಮೋದಿ ಅವರ ಆಶ್ರಯ ತಗುವಂತ ಪರಿಸ್ಥಿತಿ ಇವತ್ತು ನೋಡ್ರಿ. ಯಾವ ಮುಸ್ಲಿಂ ರಾಷ್ಟ್ರಕ್ಕೆ ಹೋಗ್ಲಿಲ್ಲ ಹೆಣ್ಮಗಳು, ಎಲ್ಲಿ ಆಶ್ರಯಕ್ಕೆ ಬಂದ್ರು? ಭಾರತಕ್ಕೆ ಬಂದ್ರು. ಭಾರತಕ್ಕೆ ಯಾಕೆ ಬಂದ್ರು? ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರವ ಅಂತ ಹೇಳಿ ನನಗೆ ರಕ್ಷಣೆ ಆಗ್ತದೆ. ಒಬ್ಬ ಮುಸ್ಲಿಂ ಮಹಿಳೆ ಪ್ರಧಾನಮಂತ್ರಿ ಭಾರತದಲ್ಲಿ ಆಶ್ರಯ ತಗೋಬೇಕಾಯ್ತು. ಇನ್ನು ಭಾರತದಲ್ಲಿರುವಂತಹ ನಾವು ಹಿಂದೂಗಳು, ನಾವು ಜಾತಿ 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 ವ್ಯವಸ್ಥೆಯಿಂದ ಒಡೆದು ಹೋಗ್ಬಿಟ್ಟಿವಿ. ಗಣಿಗರು, ಪಂಚಮಸಾರರು, ದಲಿತರು, ಹಿಂದುಳಿದವರು ಈ ರೀತಿ ನಮ್ಮನ್ನೆಲ್ಲ ಒಡೆದು ಬಿಟ್ರು. ಆದರೆ ನಮ್ಮ ರಾಜಕೀಯ ವ್ಯವಸ್ಥೆ ಒಳಗ ನಿಮ್ಮ ಯಾವ ಓಟಿಗೂ ಕಿಮ್ಮತ್ತಿಲ್ಲ. ಅವ್ರ 15% ಅದರ ಅಂದ್ರೆ ಇವತ್ತು ಸರ್ಕಾರ ಯಾರ್ದೈತಪ್ಪ ಅಂದ್ರೆ ಅವ್ರದೇ ಐತಿ. ನಮಸ್ಕಾರ, ನನ್ನ ಹೆಸರು ಶಾಂತಕುಮಾರ್ ಬಿರಾದರ್, ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ SPT ಟ್ರಾವೆಲ್ಸ್. ನಮ್ಮ ಬ್ರಾಂಚ್ ಬಂದು ಬ್ಯಾಂಗ್ಳೂರ್, ಮೈಸೂರು, ಬೀದರ್ ಅಲ್ಲಿ ಇದೆ. ನಾವು ಬಂದು ಎಂಟೈರ್ ಕರ್ನಾಟಕದಲ್ಲಿ ಸರ್ವಿಸ್ ನ ಕೊಡ್ತಾ ಇದೀವಿ. ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಿಲೇಟೆಡ್, ಇಂಟರ್ನ್ಯಾಷನಲ್ ಟೂರ್ ಪ್ಯಾಕೇಜಸ್, ಡೊಮೆಸ್ಟಿಕ್ ಟೂರ್ ಪ್ಯಾಕೇಜಸ್, ಏರ್ ಟಿಕೆಟಿಂಗ್, ವೀಸಾ ಮತ್ತು ಕ್ರೂಸ್ ಬುಕಿಂಗ್, ಹೋಟೆಲ್ ಬುಕಿಂಗ್ ಇದನ್ನೆಲ್ಲ ಮಾಡಿಕೊಡ್ತಾ ಇದೀವಿ. ನೀವೇನಾದ್ರೂ ಇಂಟರ್ನ್ಯಾಷನಲ್ ಅಥವಾ ಡೊಮೆಸ್ಟಿಕ್ ಟೂರ್ ಪ್ಲಾನ್ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿಗೆ ಗ್ರೂಪ್ ಡಿಪಾರ್ಚರ್ ನ ಮಾಡಿಕೊಡ್ತಾ ಇದೀವಿ. ಈ ಗ್ರೂಪ್ ಡಿಪಾರ್ಚರ್ ಅಲ್ಲಿ ನಿಮಗೆ ಟೂರ್ ಗೈಡ್ ಇರ್ತಾರೆ, ಟೂರ್ ಮ್ಯಾನೇಜರ್ ಇರ್ತಾರೆ, ಹಾಗೂ ಇದರಲ್ಲಿ ನಿಮಗೆ ಫ್ಲೈಟ್, ಹೋಟೆಲ್ ಅಕೊಮಡೇಷನ್, ಮೇಜರ್ ಅಟ್ರಾಕ್ಷನ್, ಸೈಟ್ ಸೀನ್, ಎಂಟ್ರಿ ಟಿಕೆಟ್ ಎಲ್ಲಾ ಕಾಸ್ಟ್ ಅನ್ನು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಡಲಾಗುತ್ತದೆ. ಬ್ಯಾಂಗ್ಳೂರ್ ಇಂದ ಇಲ್ಲ ಹೈದರಾಬಾದ್ ಇಂದ ಕರ್ಕೊಂಡು ಹೋಗಿ ವಾಪಸ್ ಏರ್ಪೋರ್ಟ್ ಅಲ್ಲಿ ತಂದು ಬಿಡೋವರೆಗೂ ನಮ್ಮ SPT ಟ್ರಾವೆಲ್ಸ್ ನಿಮಗೆ ಎಲ್ಲಾ ರೀತಿಯ ಸಹಕಾರ ಕೊಡುತ್ತೆ. ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಚೆನ್ನಾಗಿ ತೋರಿಸ್ಕೊಂಡು ಕರ್ಕೊಂಡು ಬರುವಂತ ಜವಾಬ್ದಾರಿ ನಮ್ಮ SPT ಟ್ರಾವೆಲ್ಸ್ ಮಾಡುತ್ತೆ. ನಮ್ಮ ಕಂಪನಿ ಬಂದು 10 ವರ್ಷದಿಂದ ಟ್ರಾವೆಲ್ಸ್ ನೀಡ್ಸ್ ಅಲ್ಲಿ ಸರ್ವಿಸ್ ನ ಕೊಡ್ತಾ ಬರ್ತಾ ಇದೆ. ನಮ್ಮ ಕಂಪನಿಯಲ್ಲಿ 10,000+ ಹ್ಯಾಪಿ ಕಸ್ಟಮರ್ ಆಗಿ ಮೆಮೊರೇಬಲ್ ಆಗಿ ಟ್ರಿಪ್ ನ ಎಂಜಾಯ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ನಿಮ್ಮ ಟ್ರಾವೆಲ್ ನ ಪ್ಲಾನ್ ಮಾಡ್ತಾ ಇದ್ರೆ ದೆನ್ ನೆಕ್ಸ್ಟ್ SPT ಟ್ರಾವೆಲ್ಸ್ ಗೆ ನಿಮ್ಮ ಹತ್ರದಲ್ಲಿರುವ ಬ್ರಾಂಚ್ ಗೆ ಕನೆಕ್ಟ್ ಮಾಡಿ. ಥ್ಯಾಂಕ್ ಯು.